ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತಿನ ದಿವಸ ನಾನು ನಿಮ್ಗೆ ಏನ್ ಮಾಡ್ತೀನಪ್ಪ ಅಂತಂದ್ರೆ ಸಮಾಜ ವಿಜ್ಞಾನದ ವಿಷಯದ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಬರ್ತಾ ಇದ್ದೀನಿ. ನೆನಪಲ್ಲಿ ಇಟ್ಕೊಳ್ಳಿ, ಪ್ರತಿ ದಿವಸ ನನ್ನ ವಿಡಿಯೋನ ನೋಡ್ತಾರಿ. ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ. ನಿಮ್ಮ ಮೊರಾರ್ಜಿ ದೇಸಾಯಿ ಕೋಚಿಂಗ್ ತಗೊಳ್ಳಿಲ್ಲ ಅಂತ ನಿಮ್ಗೆ ಏನೋ ಫೀಲಿಂಗ್ ಆಗುವಂತ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಕ್ಲಾಸ್ ಪ್ರತಿ ದಿವಸ ಬರುತ್ತೆ, ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಮೊದಲನೇ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿಬಿಡೋಣ. ಬನ್ನಿ. ಹಾಗಾದ್ರೆ ಮೊದಲನೇ ಕ್ವಶನ್ ಏನ್ ಕೊಟ್ಟಿದ್ರು ಅಂತ ನೋಡ್ಕೊಳ್ಳಿ. ಉಪದಿಕ್ಕುಗಳನ್ನು ಜೋಡಿಸಿದ ಸರಿಯಾದ ಕ್ರಮ. ಉಪದಿಕ್ಕುಗಳು ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಉಪದಿಕ್ಕುಗಳು ಅಂತ ಕೊಟ್ಟಿರೋದು ಹೌದಾ? ಉಪದಿಕ್ಕುಗಳನ್ನು ಜೋಡಿಸಿದ ಸರಿಯಾದ ಕ್ರಮ, ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಕಂಬೈನಿಂಗ್ ದ ಸಬ್ ಡೈರೆಕ್ಷನ್ ಅಂತ ಕೊಟ್ಟಿದ್ರೆ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಉಪದಿಕ್ಕುಗಳು ಅಂತ ಕರಿತೀವಿ ನಾವು. ಓಕೆನಾ? ನೋಡಿ, ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದಷ್ಟು ಸೀಕ್ರೆಟ್ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಈ ತರ ಇರುತ್ತೆ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ ಅಂತ ಇರುತ್ತೆ. ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನೋಡಿ, ವಾಯಿ ಆ ನೈ ಅಂತ ಹಾಕೊಂಬಿಡಿ, ವಾಯಿ ಆ ನೈ ಅಂತ ಹಾಕೊಂಬಿಡಿ. ಓಕೆನಾ? ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಂತ ನೋಡ್ಕೊಳ್ಳಿ. ನಮ್ಗೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಸಿ ಏನಿದೆಯಲ್ಲ, ಇದು ಸರಿಯಾದಂತ ಉತ್ತರ. ಓಕೆನಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾನು ಇಲ್ಲಿ ಬರ್ದಿದ್ದು ನೋಡಿ, ಯಾವ್ದಕ್ಕೆ ಯಾವ್ದು ಬರುತ್ತೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ವಾಯಿ ಆನೈ, ವಾಗ್ನೇಯ, ಈಶಾನ್ಯ, ಆಗ್ನೇಯ, ನೈಋತ್ಯ ಇಸ್ ದ ರೈಟ್ ಆನ್ಸರ್. ಓಕೆನಾ? ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಸೂರ್ಯ ಉದಯಿಸುವ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ನಿನ್ನ ಬಲಗೈ ದಿಕ್ಕಿಗೆ ಇರುವ ದಿಕ್ಕು ಯಾರು? ಸೂರ್ಯ ಆ ಕಡೆ ಉದಿಸ್ತಾನಪ್ಪ, ಈ ಕಡೆ ಉದಿಸ್ತಾನೆ. ಆಮೇಲೆ ನಿನ್ ಇಫ್ ಯು ಫೇಸ್ ದ ಡೈರೆಕ್ಷನ್ ಆಫ್ ಸನ್ರೈಸ್, ದ ಡೈರೆಕ್ಷನ್ ಯು ರೈಟ್ ಹ್ಯಾಂಡ್ಸ್ ಅಂತ ಕೇಳಿದ್ರೆ, ಈ ಕಡೆ ಉದಿಸಿದ್ರೆ ರೈಟ್ ಹ್ಯಾಂಡ್ ಕಡೆ ಯಾವ್ದು ಬರುತ್ತೆ ಹೇಳಿ. ಇಲ್ಲಿ ಏನ್ ಕೇಳಿದ್ರಪ್ಪ ಅಂತಂದ್ರೆ ನೋಡಿ, ಹೆಂಗ್ ಕೇಳಿದ್ರ, ಪಶ್ಚಿಮ, ತೆಂಕಣ, ನೆಕ್ಸ್ಟ್ ಬಡಗಣ, ಆಗ್ನೇಯ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ನಮ್ಗೇನಾಗುತ್ತಪ್ಪ ಅಂದ್ರೆ ಸೌತ್ ಬರುತ್ತೆ. ಓಕೆನಾ? ಸೌತ್ ಅಂತ ಬರೀತೆ ನೋಡಿ. ನಾವು ಈ ಕಡೆ ಪೂರ್ವಕ್ಕೆ ಉದಿಸಿ ಈ ಕಡೆ ನಿಂತ್ಕೊಂಡ್ರೆ ಈ ಕಡೆ ಯಾವ್ದು ಬರುತ್ತಪ್ಪ ಅಂತಂದ್ರೆ ಸೌತ್. ಸೌತ್ ಅಂದ್ರೆ ದಕ್ಷಿಣ ಅಂತ ಕರಿತೀವಿ ನಾವು. ಓಕೆನಾ? ತೆಂಕಣ ಅಂತ ಕರಿತೀವಿ. ನೋಡಿ, ನಿಮ್ಗೆ ಏನ್ ಮಾಡ್ತಾರೆ, ಇದ್ರದಲ್ಲಿ ಕೊಟ್ಟು ಬಿಡ್ತಾರೆ ನೋಡಿ. ಇದು ಪೂರ್ವ, ಓಕೆನಾ? ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ನೋಡಿ, ಇಲ್ಲಿ ತೆಂಕಣ, ಇದು ಮೂಡಣ, ಪಡುವಣ, ತೆಂಕಣ, ಬಡಗಣ. ಓಕೆನಾ? ತೆಂಕಣ, ಬಡಗಣ ಅಂತ ಇದೆ. ಓಕೆನಾ? ಬಡಗಣ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ಎಡಗೈ ಮತ್ತು ಬಲಗೈ ಕಡೆಗೆ ಇರುವ ದಿಕ್ಕುಗಳು ಅಂತ ಕೇಳಿದ್ದಾರೆ. ಈಗ ಬಡಗಣ ಅಂತಂದ್ರೆ ಈ ಕಡೆ ನಿಂತಾಗ, ಬಡಗಣಗೆ ಈ ಕಡೆ ನಿಂತಾಗ ಎಡಗೈ ಮತ್ತು ಬಲಗಡೆಗೆ ಯಾವ್ದು ಇರುತ್ತೆ? ಪೂರ್ವ ಮತ್ತು ಪಶ್ಚಿಮ ಇರುತ್ತೆ, ಹೌದಲ್ವಾ? ಮೂಡಣ ಮತ್ತು ಪಡುವಣ, ಮೂಡಣ ಬಡಗಣ, ತೆಂಕಣ ಬಡಗಣ, ಮೂಡಣ ಆಗ್ನೇಯ, ಬಡಗಣ ಉತ್ತರ ಅಂತ ಕೊಟ್ಟಿದ್ದಾರೆ. ಓಕೆನಾ? ನೋಡ್ಕೊಳ್ಳಿ, ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಆಪ್ಷನ್ ಎ ಏನಿದೆಯಲ್ಲ, ಮೂಡಣ ಪಡುವಣ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ? ನೆನ್ಪಿಟ್ಕೊಳ್ಳಿ. ವಾಯುವ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ನಿನ್ನ ಬೆನ್ನ ಹಿಂದೆ ಇರುವ ದಿಕ್ಕು ಯಾವುದು ಅಂತ ಕರೀತಾರೆ. ವಾಯುವ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ನಮ್ಮ ಬೆನ್ನ ಹಿಂದೆ ಇರುವಂತ ದಿಕ್ಕು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿದ್ರೆ ನೋಡಿ, ಯಾವ್ದು ಬರುತ್ತಪ್ಪ ಅಂತಂದ್ರೆ ಆಗ್ನೇಯ ಬರುತ್ತೆ. ಆಗ್ನೇಯ ಇಸ್ ದ ರೈಟ್ ಆನ್ಸರ್. ಓಕೆನಾ? ಮುಖ ಮಾಡಿ ನಿಂತಾಗ ನಮ್ಗೆ ಯಾವ ದಿಕ್ಕು ಬರುತ್ತೆ? ಆಗ್ನೇಯ ದಿಕ್ಕು ಬರುತ್ತೆ, ಬೆನ್ನ ಹಿಂದೆ ಕೇಳಿರೋದು. 45ನೇ ಕ್ವಶನ್ ನೋಡ್ಕೊಳ್ಳಿ. ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ನಿನ್ನ ಎಡಗೈ ಮತ್ತು ಬಲಗೈ ಕಡೆಗೆ ಇರುವ ದಿಕ್ಕುಗಳು ಅಂತ ಕರೀತಾರೆ. ಓಕೆನಾ? ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ಯಾವ್ದಾದ್ರು ಬರುತ್ತಪ್ಪ ಅಂತ ನೋಡ್ಕೊಳ್ಳಿ. ಬಲಗೈ ಆಗ್ನೇಯ, ಎಡಗೈ ವಾಯುವ್ಯ ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿಸ್ ಮಾಡಿದ್ರೆ ನೋಡಿ, ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ. ಓಕೆನಾ? ದಿಕ್ಕುಗಳ ಮೇಲೆ ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ನೋಡಿ, ಯಾಕಂದ್ರೆ ಈಗ ದಿಕ್ಕುಗಳು ಕೊಡಂಗಿಲ್ಲ, ಉಪ ದಿಕ್ಕುಗಳು ಕೊಡ್ತಾರೆ. ಓಕೆನಾ? ನೆನಪಲ್ಲಿ ಇಟ್ಕೊಳ್ಳಿ. ಅದನ್ನ ಇದ್ ಮಾಡ್ಕೊಳ್ಳಿ. ನೆಕ್ಸ್ಟ್ 46ನೇ ಕ್ವಶನ್ ನೋಡ್ಕೊಳ್ಳಿ. ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿನ್ನ ಬಲಗೈ ಕಡೆಯಿಂದ ಅರ್ಧ ಸುತ್ತು ತಿರುಗಿದಾಗ ನಿನ್ನ ಮುಂದಿರುವ ದಿಕ್ಕು ಯಾವುದು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ತೆಂಕಣ ಬರುತ್ತೆ. ತೆಂಕಣ ದಿಕ್ಕು ಇಸ್ ದ ರೈಟ್ ಆನ್ಸರ್. ಓಕೆನಾ? ತೆಂಕಣ ದಿಕ್ಕು ಇಸ್ ದ ರೈಟ್ ಆನ್ಸರ್. ಓಕೆನಾ? 46ನೇ ಕ್ವಶನ್ಗೆ ತೆಂಕಣ ದಿಕ್ಕು. ನೆಕ್ಸ್ಟ್, ಭಾರತದ ನಕ್ಷೆಯಲ್ಲಿ ಕರ್ನಾಟಕ ಯಾವ ದಿಕ್ಕಿನಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಭಾರತದ ನಕ್ಷೆಯಲ್ಲಿ ಯಾವ ದಿಕ್ಕಿಗೆ ಬರುತ್ತೆ? ಲೆಫ್ಟ್ ಸೈಡ್ ಕೆಳಗಡೆ ಬರುತ್ತಪ್ಪ. ಅದನ್ನ ಕೇಳ್ತೀವಿ ಪೂರ್ವ, ಉತ್ತರ, ಆಗ್ನೇಯ, ವಾಯಿ ಆ ನೈ. ಓಕೆನಾ? ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಯಾಕಂದ್ರೆ ಕೆಳಗ ಭಾಗದಲ್ಲಿ ಬರೋದ್ರಿಂದ ನಾವೇನಂತ ಕರಿತೀವಪ್ಪ ಅಂತಂದ್ರೆ ದಕ್ಷಿಣ ಭಾಗಕ್ಕೆ ಅದು ಬರುತ್ತೆ. ಓಕೆನಾ? ನೆನಪಲ್ಲಿ ಇಟ್ಕೊಳ್ಳಿ. ಭಾರತ ಮ್ಯಾಪ್ ಹಿಂಗಿದೆ ಅಂತಂದ್ರೆ ಅದು ನಮ್ಮ ಕೆಳಗಡೆ ಬರುತ್ತೆ. ಓಕೆನಾ? ನೋಡಿ, ಈ ರೀತಿ ಇದೆ ಅಂತಂದ್ರೆ ಈ ಭಾಗದಲ್ಲಿ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಗೋಡಂಬಿ ಆಕಾರದಲ್ಲಿ ನಮ್ಗೆ ಬರುತ್ತೆ. ಓಕೆನಾ? ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ಭೂಮಿಯ 48ನೇ ಕ್ವಶನ್. ಭೂಮಿ ಉತ್ತರ ದಿಕ್ಕಿನಲ್ಲಿ ಕಾಣುವ ನಕ್ಷತ್ರ, ದ ಸ್ಟಾರ್ ವಿಸಿಬಲ್ ಇನ್ ದ ನಾರ್ತ್ ಡೈರೆಕ್ಷನ್ ಈಸ್
ಕರ್ನಾಟಕ ಲೊಕೇಟೆಡ್. ಭೂಮಿಯ ಉತ್ತರ ದಿಕ್ಕಿನಲ್ಲಿ ಕಾಣುವ ನಕ್ಷತ್ರ ಯಾವುದು ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಸೊ ಕಾಣುವುದು ಧ್ರುವ ನಕ್ಷತ್ರ. ಸೊ ಧ್ರುವ ನಕ್ಷತ್ರ ಅಂತ ಕಾಣಿಸುತ್ತೆ. ಸೊ ಇದು ಸರಿಯಾದಂತ ಉತ್ತರ, ಧ್ರುವ ನಕ್ಷತ್ರ. ಓಕೆನಾ, ನೆನ್ಪಿಟ್ಕೊಳ್ಳಿ. 49ನೇ ಕ್ವಶನ್ ನೋಡ್ಕೊಳ್ಳಿ. ಇಂದಿನ ಕಾಲದಲ್ಲಿ ಯಾವ ನಕ್ಷತ್ರವನ್ನು ದಿಕ್ಕನ್ನು ಗುರುತಿಸುತ್ತಿದ್ದರು ಅಂತ ಇದೆ. ದಿಕ್ಕನ್ನು ಗುರುತಿಸುತ್ತಿದ್ದಾರೆ. ಇನ್ನ ಏನ್ಸಿಯಂಟ್ ಟೈಮ್ಸ್ ವಿಚ್ ಸ್ಟಾರ್ ವಾಸ್ ಯೂಸ್ಡ್ ಟು ಡಿಟರ್ಮಿನ್ ಡೈರೆಕ್ಷನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಸೇಮ್ ಧ್ರುವ ನಕ್ಷತ್ರ ಅಂತ ಕರಿತೀವಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಧ್ರುವ ನಕ್ಷತ್ರ ಅಂತ ಕರಿತೀವಿ ನಾವು. ಓಕೆನಾ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, GPS ವಿಸ್ತೃತ ರೂಪ ಅಂತ ಕರಿತೀವಿ ನಾವು. GPS ನ ವಿಸ್ತೃತ ರೂಪ ಯಾವ್ದಪ್ಪ ಅಂತಂದ್ರೆ ನೋಡಿ, ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದು GPS ನ ವಿಸ್ತೃತ ರೂಪ. ಓಕೆನಾ, GPS ನ ವಿಸ್ತೃತ ರೂಪ ಅಂತ ಕರಿತೀವಿ ನಾವು. 50. ಓಕೆನಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡ್ಕೊಳ್ಳಿ, 51ನೇ ಕ್ವಶನ್. ಪಾದಾಚಾರಿಗಳು ರಸ್ತೆಯನ್ನು ಎಲ್ಲಿ ದಾಟಬೇಕು ಅಂತ ಕೇಳಿದ್ರು. ಜಿಬ್ರಾ ಕ್ರಾಸ್. ಓಕೆನಾ, ಜಿಬ್ರಾ ಪಟ್ಟಿ ಹಾಕಿರೋ ರಸ್ತೆಯಲ್ಲಿ ಪಾದಾಚಾರಿಗಳು ದಾಟಬೇಕು. ಇದು ನಿಮ್ಗೆ ಆಲ್ರೆಡಿ ಇದ್ರೊಳಗಿದೆ, ನೋಡ್ಕೊಳ್ಳಿ. ಓಕೆನಾ, ವೇರ್ ಶುಡ್ ಕ್ರಾಸ್ ದ ರೋಡ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಜಿಬ್ರಾ ಕ್ರಾಸ್. ನೆನಪಲ್ಲಿ ಇಟ್ಕೊಳ್ಳಿ. ಸಾರಿಗೆ ಸಂಸ್ಥೆಯವರು ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಯಾವಾಗ ಆಚರಿಸುತ್ತಾರೆ? ವೆನ್ ಡು ಟ್ರಾನ್ಸ್ಪರೆಂಟ್ ಅಥಾರಿಟೀಸ್ ಅಬ್ಸರ್ವ್ ರೋಡ್ ಸೇಫ್ಟಿ ವೀಕ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಆಚರಣೆ ಮಾಡ್ತಾರೆ. ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಇದನ್ನ ಮಾಡ್ತಾರೆ. ಓಕೆನಾ, ನೆನ್ಪಿಟ್ಕೊಳ್ಳಿ. 53ನೇ ಕ್ವಶನ್ ನೋಡ್ಕೊಳ್ಳಿ. ಆಕ್ಸಿಜನ್ ಇರುವ ಶುದ್ಧ ರಕ್ತವು ಡ್ಯಾಶ್ ಮೂಲಕ ದೇಹದ ಎಲ್ಲಾ ಭಾಗವನ್ನು ತಲುಪುತ್ತದೆ. ಆಕ್ಸಿಜನ್ ರಿಚ್ ಬ್ಲಡ್ ರೀಚ್ಸ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಥ್ರೋ ಅಂತ ಇದೆ. ಆಕ್ಸಿಜನ್ ಇರುವ ಶುದ್ಧ ರಕ್ತವು. ಓಕೆನಾ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ನೋಡಿ, ಹೃದಯ. ಸೊ ಹೃದಯ ಏನ್ ಮಾಡುತ್ತಪ್ಪ ಅಂತಂದ್ರೆ ಸೊ ಅದನ್ನ ಇದ್ ಮಾಡ್ಕೊಳ್ಳುತ್ತೆ. ನಿಮ್ಗೊಂದು ಕ್ವಶನ್ ಇದೆ. ಸೊ ಹೃದಯ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಬಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸೊ ಇದಕ್ಕೆ ಸರಿಯಾದಂತ ಉತ್ತರ ಹೃದಯ. ಓಕೆನಾ. ನೆಕ್ಸ್ಟ್ 54ನೇ ಕ್ವಶನ್ ನೋಡ್ಕೊಳ್ಳಿ. ಮೊಟ್ಟ ಮೊದಲ ನಕ್ಷೆಗಳನ್ನು ರಚಿಸಿದವರು ಯಾರು? ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಹೂ ಕ್ರಿಯೇಟೆಡ್ ಮ್ಯಾಪ್ಸ್ ಫಾರ್ ದ ಫಸ್ಟ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಸೊ 54ನೇದಕ್ಕೆ ಸರಿಯಾದಂತ ಉತ್ತರ ಯಾರಪ್ಪ ಅಂತಂದ್ರೆ ಈಜಿಪ್ಟಿಯನ್ನರು. ಸೊ ಈಜಿಪ್ಟಿಯನ್ನರು ಇದಕ್ಕೆ ಸರಿಯಾದಂತ ಉತ್ತರ. 54ನೇ ಕ್ವಶನ್. 55ನೇ ಕ್ವಶನ್ ನೋಡ್ಕೊಳ್ಳಿ. ಮೊಟ್ಟ ಮೊದಲ ಭೂಮಿಯ ನಕ್ಷೆಗಳನ್ನು ಗ್ರೀಕ್ ದೇಶದವರು ಡ್ಯಾಶ್ ರಲ್ಲಿ ರಚಿಸಿದರು ಅಂತ ಕೇಳಿದ್ರೆ ನೋಡಿ, ಇಸ್ವಿ ಸಹಿತ ಕೊಟ್ಟಿದ್ರೆ. ಇದು ನಿಮ್ಗೆ ಲೆಸನ್ ನಲ್ಲಿ ಇದೆ. ಸೊ ಅದ್ರ ನಾವು ಒಂದ್ಸರಿ ನೋಡ್ತೀನಿ, ನಾನು ನೋಡ್ಕೊಳ್ಳಿ. ಕ್ರಿಸ್ತ ಪೂರ್ವ 540 ಇಸ್ ದ ರೈಟ್ ಆನ್ಸರ್. BC ಅಂತ ಕರ್ತೀವಿ. ಬಿಫೋರ್ ಕ್ರೈಸ್ಟ್ 540 ಇಸ್ ದ ರೈಟ್ ಆನ್ಸರ್. ಓಕೆನಾ, ಆಪ್ಷನ್ ಎ. 56ನೇ ಕ್ವಶನ್ ನೋಡ್ಕೊಳ್ಳಿ. ಎಲ್ಲಾ ನಕ್ಷೆಗಳು ಯಾವ ಅಳತೆಯಲ್ಲಿ ಇರುತ್ತವೆ ಅಂತ ಕೂಡ ನೋಡ್ಕೊಳ್ಳಿ. ವಾಟ್ ಆರ್ ದ ಸೈಜ್ ಆಫ್ ಆಲ್ ದ ಸ್ಟಾರ್ಸ್ ಅಂತ ಯಾವ ಅಳತೆಯಲ್ಲಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಸ್ಟಾರ್ಸ್ ಯಾವ ಅಳತೆಯಲ್ಲಿ ಇರುತ್ತೆ ಅಂತ ನೋಡ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಸೆಂಟಿಮೀಟರ್ ಅಥವಾ ಅಂಗುಲಗಳಲ್ಲಿ ಇರುತ್ತದೆ. ಕರೆಕ್ಟ್ ನೆನಪಲ್ಲಿ ಇಟ್ಕೊಳ್ಳಿ, ಸೆಂಟಿಮೀಟರ್ಗಳು ಅಥವಾ ಸೊ ಅಂಗುಲಗಳಲ್ಲಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ನೆನಪಿಟ್ಕೊಳ್ಳಿ. 51ನೇ ಕ್ವಶನ್ ನೋಡ್ಕೊಳ್ಳಿ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದ್ರೆ ಸೊ ಗುರುಗ್ರಹ ಇಸ್ ದ ರೈಟ್ ಆನ್ಸರ್. ಸೌರವ್ಯೂಹದಲ್ಲಿ ಗುರುಗ್ರಹ ಏನಾಗಿರುತ್ತಪ್ಪ ಅಂದ್ರೆ ದೊಡ್ಡದಾಗಿದೆ. ಭರತನಾಟ್ಯ ಕರ್ನಾಟಕ ಆದ್ರೆ ಒಡಿಸ್ಸಾ ಏನಾಗಿರುತ್ತಪ್ಪ ಅಂತಂದ್ರೆ ಒಡಿಸ್ಸಾ. ಸೊ ಇದು CM ಆಗಿರುತ್ತೆ ಇದಕ್ಕೆ. ಓಕೆನಾ, ಭರತನಾಟ್ಯ ಕರ್ನಾಟಕ ಒಡಿಸ್ಸಾ. ಸೊ ಅದು ಸೇಮ್ ಆಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್